ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ದ್ವಿತೀಯ PUC ರಾಜ್ಯಶಾಸ್ತ್ರ ಅಧ್ಯಾಯ 4 ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ಈ ವಿಷಯದ ಮೇಲೆ 5 ಮತ್ತು 10 ಅಂಕದ ಪ್ರಶ್ನೆಗಳು ಈಗಾಗಲೇ ಪರೀಕ್ಷೆಗೆ ಬಂದು ಹೋಗಿರ್ತವೆ ಮತ್ತು ಮೇಲಿನ ಮೇಲೆ ಬರುವಂಥ ಇರುತ್ತವೆ. ಈಗ ನೋಡ್ಕೊಂಡು ಬರುವ ಅವೈಜ್ಞಾನಿಕ ಭೂಸ್ವಾಧೀನ ಕಾಯ್ದೆಯ ಬಗ್ಗೆ ಚರ್ಚಿಸಿ. ಮೊದಲಿಗೆ LPG. ಎಲ್ ಅಂದರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಪ್ರಭಾವದಿಂದಾಗಿ ನಗರ ನಿರ್ಮಾಣ ಹಾಗೂ ಕೈಗಾರಿಕೆಗಳ ಸ್ಥಾಪನೆಗೋಸ್ಕರ ಸರ್ಕಾರ ರೈತರ ಭೂಮಿಯನ್ನು ಅವೈಜ್ಞಾನಿಕವಾಗಿ ಸ್ವಾಧೀನಪಡಿಸಿಕೊಳ್ಳುತ್ತಾರೆ. ರೈತರಿಗೆ ಬೇರೆ ಕಡೆ ಭೂಮಿಯನ್ನು ಕೊಡುತ್ತಿಲ್ಲ. ರೈತರ ಭೂಮಿಯನ್ನು ಕಳೆದುಕೊಂಡು ವ್ಯವಸಾಯ ಮಾಡಲಾಗದೆ ನಿರುದ್ಯೋಗಿಗಳಾಗುತ್ತಿದ್ದಾರೆ. 2013ರಲ್ಲಿ ಭೂಸ್ವಾಧೀನ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ರೈತರ ಭೂಮಿಯನ್ನು ವಶಪಡಿಸಿಕೊಂಡರೆ ಅವರಿಗೆ ಹೆಚ್ಚಿನ ಪರಿಹಾರ ನೀಡಬೇಕು. ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳಬಾರದು. SC/STಗಳ ಭೂಮಿಯನ್ನು ವಶಪಡಿಸಿಕೊಂಡರಷ್ಟೇ ಭೂಮಿಯನ್ನು ಬೇರೆ ಕಡೆ ನೀಡಬೇಕು. ದಲಿತ ಚಳವಳಿಯ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳು ವಿವರಿಸಿ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಶೋಷಣೆಗೆ ಒಳಗಾದವರು ಅಥವಾ ದಬ್ಬಾಳಿಕೆಗೆ ಗುರಿಯಾದವರೇ ದಲಿತರು. ಕಾರಣಗಳು: ಸಾಮಾಜಿಕ ಅಸಮಾನತೆ. ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಗಗಳಿದ್ದು ಮೇಲು ಜಾತಿಯ ಜನರು ಕೆಳಜಾತಿಯವರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದರು. ಕೆಳಜಾತಿಯವರಿಗೆ ಗೌರವ ಇರಲಿಲ್ಲ, ಹಕ್ಕುಗಳು, ನ್ಯಾಯ ಇರಲಿಲ್ಲ. ಆರ್ಥಿಕ ಅಸಮಾನತೆ. ಮೇಲುಜಾತಿಯವರು ಶ್ರೀಮಂತರಾಗಿದ್ದರು, ಕೆಳಜಾತಿಯವರು ಬಡವರಾಗಿದ್ದರು. ಮೇಲುಜಾತಿಯವರ ಕೆಳಜಾತಿಯವರನ್ನು ಶೋಷಿಸಿ ಅವಮಾನವಾಗಿ ನಡೆಸಿಕೊಳ್ಳುತ್ತಿದ್ದರು. ತಾರತಮ್ಯ. ಸಾರ್ವಜನಿಕ ಸ್ಥಳಗಳಾದ ಬಾವಿ, ದೇವಸ್ಥಾನ ಮುಂತಾದವುಗಳನ್ನು ಬಳಸಿಕೊಳ್ಳಲು ಕೆಳಜಾತಿಯವರಿಗೆ ಅವಕಾಶವಿರಲಿಲ್ಲ. ಅಂಬೇಡ್ಕರ್ ಅವರು ನಾಸಿಕ್ನ ಕಾಲಾರಾಮ್ ದೇವಾಲಯವನ್ನು ಪ್ರವೇಶಿಸಿದರು. ಮಹಾಡ್ ಕೆರೆಯ ನೀರನ್ನು ಬಳಸಿದರು. ಅರಿವಿನ ಕೊರತೆ. ದಲಿತರಿಗೆ ಶಿಕ್ಷಣ, ತಿಳುವಳಿಕೆಯಿಲ್ಲದೆ ಇದ್ದುದರಿಂದ ಅವರ ಮೇಲೆ ದಬ್ಬಾಳಿಕೆ ನಡೆಯುತ್ತಿತ್ತು. ಇವರಲ್ಲಿ ಪ್ರಜ್ಞೆ ಮೂಡಿಸಲು ಅಂಬೇಡ್ಕರ್ ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಇದು ಅಂಬೇಡ್ಕರ್ ಅವರ ಹೇಳಿಕೆ. ರಾಜಕೀಯ ಅಸಮಾನತೆ. ರಾಜಕೀಯದಲ್ಲಿ ದಲಿತರಿಗೆ ಯಾವುದೇ ಹಕ್ಕುಗಳು, ಅಧಿಕಾರ ಇರಲಿಲ್ಲ. ಇನ್ನು ರಾಜಕೀಯ ಪರಿಣಾಮಗಳನ್ನು ನೋಡೋದಾದರೆ, ದಲಿತರ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಈ ಕೆಳಕಂಡ ಕ್ರಮಗಳನ್ನು ಕೈಗೊಂಡಿದೆ. 1. ಸಂವಿಧಾನಾತ್ಮಕವಾಗಿ ಕ್ರಮಗಳು. ಕಾನೂನಿನ ಎದುರು ಸರ್ವರು ಸಮಾನರು. 17ನೇ ವಿಧಿಯ ಪ್ರಕಾರ ಅಸ್ಪೃಶ್ಯತೆಯ ನಿವಾರಣೆ, SC/ST ಅಭಿವೃದ್ಧಿಗೆ ಎಲ್ಲ ಕ್ರಮಗಳು. ಜಾತಿಯ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು. ಸರ್ಕಾರಿ ಉದ್ಯೋಗ ನೀಡುವಾಗ, ಬಡ್ತಿ ನೀಡುವಾಗ SC/ST ಮೀಸಲಾತಿ ನೀಡಬೇಕು. ಸಂಪತ್ತು ಸಮಾನ ಹಂಚಿಕೆಯಾಗಬೇಕು. SC/STಗಳ ಮೇಲೆ ಶೋಷಣೆಯನ್ನು ತಡೆಯುವುದು. ಸ್ಥಳೀಯ ಸರ್ಕಾರಗಳಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕಾ, ಪುರಸಭೆ ದಲಿತರಿಗೆ ಮೀಸಲಾತಿ ನೀಡಬೇಕು. MLA, MP ಸ್ಥಾನಗಳಲ್ಲಿ SC/STಗೆ ಮೀಸಲಾತಿ ಇಡಬೇಕು. ಶಾಸನೀಯ ಕ್ರಮಗಳು. ನಾಗರಿಕ ಹಕ್ಕುಗಳ ಕಾಯ್ದೆ 1955 ಜಾರಿಗೆ ತರಲಾಗಿದೆ. ದಲಿತರನ್ನು ಜಾತಿಯ ಹೆಸರಿನಲ್ಲಿ ನಿಲ್ಲಿಸಬಾರದು. ಕೆರೆ, ಬಾವಿ, ದೇವಸ್ಥಾನ ಮುಂತಾದ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶವನ್ನು ದಲಿತರಿಗೆ ನಿರಾಕರಿಸಬಾರದು. ದೌರ್ಜನ್ಯ ತಡೆ ಕಾಯ್ದೆ 1989, ಇದನ್ನು ದಲಿತ ಕಾಯ್ದೆ ಎಂದು ಕರೆಯಲಾಗುತ್ತದೆ. ದಬ್ಬಾಳಿಕೆ ಗುರಿಯಾದ ದಲಿತರು ದೂರನ್ನು ನೀಡಿದಾಗ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಅಂತಹ ಅಧಿಕಾರಿಗೆ ಶಿಕ್ಷೆ ನೀಡಲಾಗುವುದು. ದಲಿತರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ವಿಶೇಷ ನ್ಯಾಯಾಲಯಗಳನ್ನು ಹಾಗೂ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. ದಲಿತರ ಹಕ್ಕುಗಳನ್ನು ರಕ್ಷಿಸಲು ಕ್ರಮದ ದಬ್ಬಾಳಿಕೆ ಗುರಿಯಾದ ದಲಿತರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸಹಾಯವನ್ನು ಪಡೆಯಬಹುದು. ದಲಿತ ಮಹಿಳೆಯರು
ರಾಷ್ಟ್ರೀಯ ಹಾಗೂ ರಾಜ್ಯ ಮಹಿಳಾ ಹಕ್ಕುಗಳ ಸಹಾಯವನ್ನು ಪಡೆಯಬಹುದು. SC/ST ಆಯೋಗಗಳ ಸಹಾಯವನ್ನು ಪಡೆಯಬಹುದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಇನ್ನಷ್ಟು ಬೆಂಬಲ ನೀಡಿ. ಇನ್ನೂ ನಾನು ಹೆಚ್ಚಿನ ವಿಷಯಗಳೊಂದಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ಬರಲಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.